ಆದ್ಮೇಲೆ ನಮ್ಮ ಮಾಸ್ಟರ್ ಕ್ಲಾಸಿಗೆ ಬಂದಿರುವ ನವೀನ್ ಕುಮಾರ್ ಅವರು ಸ್ಟೇಜ್ ಫಿಯರ್ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿ ಸಾ ಅಂತೀರ. ಈಗ ನನ್ನ ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿ ಕಾಣ್ತಲ್ಲ, ಭಾಷಣ ಅಂದ್ರೆ ಕಾನ್ಫಿಡೆಂಟ್ ಆಗಿ ಮಾತಾಡೋದು. ಅದೇ ಆ ಚಿತ್ರದ ಬದಲು ಈ ಚಿತ್ರ ಇದ್ರೆ ಇಣಕ್ ನೋಡೋದು, ಬರಕ್ ಧೈರ್ಯ ಇಲ್ಲ ಸ್ಟೇಜ್ಗೆ ಅಲ್ಲ. ಈ ಥರದವ್ರ ಸಂಖ್ಯೆ ಜಾಸ್ತಿ ಸ್ನೇಹಿತರೆ, ಖಂಡಿತ ಜಾಸ್ತಿ. ಇದನ್ನ ಓವರ್ಕಮ್ ಮಾಡ್ಬೋದಾ? ಖಂಡಿತ ಓವರ್ಕಮ್ ಮಾಡ್ಬೋದು. ಇವತ್ತು ಪ್ರಪಂಚದಲ್ಲಿ ಯಾರು ಈ ಭಯವನ್ನ ಹೋಗ್ಲಾಡಿಸ್ಕೊಂಡಿದ್ದಾರೆ ಅವರು ತುಂಬಾನೇ ಕಾನ್ಫಿಡೆನ್ಸ್ ಜಾಸ್ತಿ ತಗೊಂಡಿದ್ದಾರೆ ಸ್ನೇಹಿತರೆ. ಅಯ್ಯೋ, ನನಗೆ ಕಾನ್ಫಿಡೆನ್ಸ್ ಬಂದಿದ್ದು ಅಲ್ಲೇ ಸ್ಟೇಜ್ ಫಿಯರ್ ಹೋಗಿಸ್ಕೊಂಡ್ಮೇಲೆ. ಅದ್ಯಾರೇ ಬರಲಿ ಅವ್ರ ಜೊತೆ ಮಾತಾಡ್ತೀನಿ ಅನ್ನೋ ಅಂತ ಬಂಡ ಧೈರ್ಯ, ಆತ್ಮವಿಶ್ವಾಸ ಮೀಟರ್ ಏರ್ತಾ ಇರುತ್ತೆ ಸ್ನೇಹಿತರೆ. ಅದು ನೀವು ಅಗಸ್ಕೋಬಹುದು. ಪ್ರಪಂಚದಲ್ಲಿ ಕೇಳ್ಕೊಂಬಂದ್ರಂತೆ, ಯಾವ್ದ್ರಿ ರೀ ಭಯ, ಯಾವ್ದು ರೀ ನಂಬರ್ ಒನ್ ಭಯ ಅಂದ್ರೆ? ಅಯ್ಯೋ, ರಿಸರ್ಚ್ ಮಾಡಿಬಿಟ್ಟಿದ್ದಾರೆ, ಬೇರೆ ಬೇರೆ ದೇಶದವ್ರನ್ನು ಕೇಳಿದ್ದಾರೆ. ಸಾರ್, ವೇದಿಕೆಯ ಭಯ ಸಾರ್, ಸ್ಟೇಜ್ ಫಿಯರು ಸಾರ್ ಅಂತ ಹೇಳಾರೆ. ಸೊ ಅರ್ಥ ಆಯ್ತಲ್ಲ, ಸಾವಿನ ಭಯ ಎರಡೋ ಮೂರು ಅಂತೆ, ನಂಬರ್ ಒನ್ ಭಯ ಯಾವುದು ಅಂದ್ರೆ ಸ್ಟೇಜ್ ಫಿಯರ್. ಅದಕ್ಕೆ ಆ ಸ್ಟೇಜ್ ಫಿಯರ್ನ ಹೋಗಿಸಿ ನಮ್ಮ ಕೋರ್ಸಿಗೆ ಬರೋರಿಗೆ ಎಲ್ಲ ಜೀವನದಲ್ಲಿ ಅಭಿವೃದ್ಧಿ ಮಾಡೋಣ ಅನ್ನೋ ಒಂದು ಆಸೆ. ಅದಕ್ಕೋಸ್ಕರ ಈ ಕೋರ್ಸ್ ಮಾಡ್ತಾ ಇದ್ದೇನೆ. ಒಂದು ಗೌರ್ಮೆಂಟ್ ಜಾಬೇ ರಿಲೀಸ್ ಏನಂತಾರೆ, ರಿಸೈನ್ ಮಾಡಿಬಿಟ್ಟೆ, ಅದು 2008 ಓಕೆ. ಐ ಆಮ್ ಹ್ಯಾಪಿ ಬಿಕಾಸ್ ಅವಾಗಿಂದ ನನ್ನ ಟ್ರೈನಿಂಗ್ ಫೀಲ್ಡಿಗೆ ಬಂದಿದ್ದು 30ನೇ ವರ್ಷ. ಎಷ್ಟೊಂದು ಜನ ಅವರ ಜೀವನದಲ್ಲಿ ಅಭಿವೃದ್ಧಿ ಹೊಂದೋದನ್ನು ನಾನು ಗುರುತಿಸಿ ಗಮನಿಸಿ ನನಗೆ ತುಂಬ ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ಸೊ ಅದರಿಂದ ಏನು ಹೇಳಕ್ಕೆ ಇಷ್ಟಪಡ್ತಾನೆ ಅಂದರೆ, ಸ್ಟೇಜ್ ಫಿಯರ್ ಜಯಿಸಿದವರು ಜಗವನ್ನೇ ಜಯಿಸಬಲ್ಲರು ಅನ್ನೋಂತ ಹೇಳೋದಕ್ಕೆ ಖುಷಿ ಆಗ್ತದೆ. ಭಾಷಣಕಾರರು ಇವತ್ತು ಎಲ್ಲೆಡೆ ಮಿಂಚ್ತಾ ಇದ್ದಾರೆ ಸ್ನೇಹಿತರೆ. ಸೀರಿಯಸ್ಲಿ, ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವ್ರನ್ನೇ ನೋಡಿದ್ರೆ ಅವ್ರು ಕೆಲಸ ಮಾಡೋದ್ರ ಜೊತೆಗೆ ಮಾತು ಚೆನ್ನಾಗಿ ಆಡೋದ್ರಿಂದ ಪ್ರತಿ ತಿಂಗಳು ರೇಡಿಯೋನಲ್ಲಿ ಮನ್ ಕಿ ಬಾತ್ ಕಂಟಿನ್ಯೂ ಮಾಡ್ಕೊಂಡು ಬಂದಾರಲ್ರಿ. ಬೇರೆ ವಿದೇಶಗಳಿಗೂ ಹೋದಾಗ ಅಲ್ಲಿಯ ಭಾರತೀಯರನ್ನ ಸೇರಿಸಿ ಮಾತಾಡಿದಾಗ ಎಷ್ಟೊಂದು ಚಪ್ಪಾಳೆಗಳು, ಸ್ಟ್ಯಾಂಡಿಂಗ್ ಓವೇಷನ್ ಬರ್ತಾ ಇದೆ ಅಲ್ವಾ. ನೀವು ಕೂಡ ಆ ರೀತಿ ಮಿಂಚೋಕ್ ಸಾಧ್ಯತೆ ಇದೆ. ಸೊ ಒಂದು, ಮಿಂಚ್ತೀವಿ; ಎರಡು, ದುಡ್ಡು ಮಾಡ್ತೀವಿ; ಜನಪ್ರಿಯತೆ ಜಾಸ್ತಿ ಆಗ್ತದೆ. ಇನ್ನೇನ್ ಬೇಕು? ನನಗಂತೂ ನನ್ನ ಬಗ್ಗೆ ಹೇಳ್ಕೋಬೇಕಂದ್ರೆ, ದೂರದರ್ಶನದಲ್ಲಿ ಫಸ್ಟ್ ನ್ಯೂಸ್ ರೀಡರ್ ಅದೇ 99ನಲ್ಲಿ 3 ವರ್ಷ ನ್ಯೂಸ್ ಓದಿದೆ. ಆಮೇಲೆ ಬೆಳಗು ಅಂತ ಒಂದು ಕಾರ್ಯಕ್ರಮ ಶುರುವಾಯಿತು, ಅಲ್ಲಿ ಸಂದರ್ಶನಗಳನ್ನ ನಡೆಸ್ಕೊಡುವಂಥ ಒಂದು ಕಾರ್ಯಕ್ರಮ. ಓಕೆ, ಒಂದು 100 ಕ್ಷೇತ್ರಕ್ಕೂ ಮಿಗಿಲಾದ ಜನರನ್ನ ಸಂದರ್ಶನ ಮಾಡಿ ನಾನು ಅದರಲ್ಲಿ ಕೆಲವು ಫೋಟೋಗ್ರಾಫ್ಸ್ನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಜೊತೆಗೆ ಪುಸ್ತಕ ಬರೆದಾಗ ಏನಾಯಿತು, ಮತ್ತಷ್ಟು ಅನುಭವ ಆಯಿತು. ಅಂದರೆ ನನಗೇನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು ಅವುಗಳನ್ನೇ ಸೇರಿಸ್ಕೊಂಡು ನಾನು ಬರೆದೆ ಅಲ್ವಾ. ಸೊ ಅನನ್ಯತೆ ರೀ ಕೃತಿಯಲ್ಲಿ ಯುನೀಕ್ನೆಸ್ನ ಅರ್ಥ ಮಾಡಿಸಿದ್ರೆ, ಟರ್ನಿಂಗ್ ಪಾಯಿಂಟ್ಸ್ ಆಫ್ ಲೈಫ್ ಅರ್ಥ ಮಾಡಿಸಿದೆ. ಹೀಗೆ ನನ್ನ ಕೃತಿಗಳು ನನಗೆ ಸಾಕಷ್ಟು ಹೆಸರನ್ನ ತಂದು ಕೊಟ್ಟಿದೆ ಸ್ನೇಹಿತರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ನಮಗೆ ಬುಕ್ಸ್ ಬೇಕಂದರೆ sapnaonline.com ಅಥವಾ ಸಪ್ನಾ ಬುಕ್ ಹೌಸ್ಗಳು ಅಥವಾ Amazon.in ನನ್ನ ಇಂಗ್ಲೀಷ್ ಪುಸ್ತಕಗಳು. ಎಸ್ ಸ್ನೇಹಿತರೆ, 3C ಫಾರ್ಮುಲಾವನ್ನು ಹೇಗೆ ಅಳವಡಿಸಿಕೊಳ್ಳಬೇಕು? ನಾನು ಸ್ಟೇಜ್ ಫಿಯರ್ ಬಗ್ಗೆ ಮಾತಾಡ್ತಾ 3Cs ಅಳವಡಿಸ್ಕೊಳ್ಳಿ ಹಿಂದೆ. ಕೂಲ್, ಕಾಮ್, ಕಂಫರ್ಟಬಲ್. ಹೇಗೆ ಅಳವಡಿಸ್ಕೋಬೇಕು? ಈಗ ಬೇಸಿಗೆ ಶುರುವಾದಷ್ಟೇ ಸೆಕೆ ಆಗ್ತದೆ. ನಾನೇನು ಮಾಡಿದ್ದೀನಿ, ಫ್ಯಾನ್ ಸ್ವಲ್ಪ ಜೋರಾಗಿ ಹಾಕ್ಕೊಂಡಿದ್ದೆ. ಈಗ ಮಾತಾಡ್ಬೇಕಾರೆ ಏನಾಯ್ತದು, ನಂಗೆ ಸ್ವಲ್ಪ ಕೂಲ್ ಆಯಿತು. ಇಲ್ಲ ಸೆಕೆ ಬೆವರ್ತಾ ಇದ್ದರೆ ಏನಾಗುತ್ತೆ, ನನಗೊಂಥರ ಸಿಡಿಮಿಡಿಗೊಳ್ಳಂಗೆ ಆಗುತ್ತೆ ಅಲ್ವಾ. ಕೂಲ್, ಕಾಮ್, ಪ್ರಶಾಂತವಾಗಿರೋದು. ಪ್ರಶಾಂತವಾಗಿ ಈಗ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ, ನಾನು ಪ್ರಶಾಂತವಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ನಾವು ಪ್ರಶಾಂತವಾಗಿರಲಿಲ್ಲ ಅಂದರೆ ನನ್ನ ಮಾನಸಿಕವಾಗಿ ಕೂಡ ಪ್ರಶಾಂತತೆ ಬೇಕು, ಕ್ಲಾರಿಟಿ ಬೇಕು, ಬೀಯಿಂಗ್ ಇನ್ ದ ಪ್ರೆಸೆಂಟಲ್ಲಿ ಇರಬೇಕು. ಕರೆಕ್ಟ್. ದೆನ್ ಕಂಫರ್ಟಬಲ್. ಕಂಫರ್ಟಬಲ್ ಅಂದ್ರೇನು? ಆರಾಮದಾಯಕವಾಗಿರಬೇಕು.
ಓಕೆ, ಇದನ್ನ ನೇತ್ರಾವತಿ ಅವರು ಪ್ರಶ್ನೆ ಕೇಳಿದ್ರು. ಇನ್ನೊಬ್ರು ಜಿಯೋಮಿ ಮೊಬೈಲ್ ಅಲ್ಲಿ ಬಂದಿರಿ, ನಿಮ್ಮ ಹೆಸರು ಗೊತ್ತಿಲ್ಲ. ನೀವು ಆ, ಬಹಳಷ್ಟು ಬುಕ್ಸ್ಗಳನ್ನ ಬರೆದಿದ್ದೀರಿ. ಇದರಲ್ಲಿ ನಾನು ಮೊದಲ ಯಾವ ಪುಸ್ತಕವನ್ನ ಓದಬೇಕು? ಹೆತ್ತವ್ರಿಗೆ ಹೆಗಣ ಮುದ್ದು. ನಿಮ್ಗೆ ಯಾವ ವಿಷಯ ಬೇಕು ಸ್ವಾಮಿ? ಸ್ವಲ್ಪ ಕಾನ್ಫಿಡೆನ್ಸ್ ಬೇಕಾ? ಸೋಲುಗಳಿಗೆ ಅಂಜಿತಿರಿ ಓದಿ. ಟೈಮ್ ಮ್ಯಾನೇಜ್ಮೆಂಟ್ ಬೇಕಾ? ಅನುಕ್ಷಣ ಅನುಭವಿಸಿ ಓದಿ. ಉದ್ಯೋಗ ಕೌಶಲ್ಯಗಳು, ಉದ್ಯೋಗದ ಬಗ್ಗೆ ಕ್ಲಾರಿಟಿ ಬೇಕಾ? ಅದನ್ನ ಓದಿ. ಕೀಳರಿಮೆ, ಸ್ವಲ್ಪ ಕೀಳು ಕೀಳು ಅನ್ನಿಸ್ತಾ ಇದೆಯಾ? ಕೀಳರಿಮೆ ಓದಿ. ವಿಷಯಕ್ಕೆ ತಕ್ಕಂಗೆ ಬರೆದಿದ್ದೇನೆ. ನಿಮಗೆ ಗ್ಯಾರಂಟಿ ಕೊಡ್ತೇನೆ, ನಾನು ಯಾವುದೇ ಪುಸ್ತಕ ಓದಿದ್ರು ಮೌಲ್ಯ ಎಷ್ಟು ಗೊತ್ತಾ? ನಂದು ಒಂದೊಂದು ಪುಸ್ತಕ 1,00,000. ಆದ್ರೆ ಬರೀ 100 ರೂಪಾಯಿಂದ 250, 300 ರೂಪಾಯಿ ಒಳಗಡೆ ಪೇಜ್ ನೋಡಿ ಲೆಕ್ಕ ಹಾಕಿ ಕೊಟ್ಟಾರೆ. ಎಷ್ಟು ಕಡಿಮೆ ಬೆಲೆಗೆ ನಿಮಗೆ ಸಿಗ್ತಾ ಇದೆ ಗೊತ್ತಲ್ಲ? ನಿಮಗೆ ಗೊತ್ತಿರ್ಲಿ, ಇದೇ ಕೃತಿಗಳು ಬರೀ ಇಂಗ್ಲಿಷ್ನಲ್ಲೇ ಇದ್ರೆ ಎಷ್ಟು ಡಾಲರ್ಸ್ಗೆ ಹೋಗ್ತಾ ಇತ್ತಲ್ವಾ? ಅದಕ್ಕೆ ಈಗ ಅಮೆಝಾನ್ನಲ್ಲಿ ನಾನು ಡಾಲರ್ನಲ್ಲೇ ಮಾರಕ್ಕೆ ಶುರು ಮಾಡಿದ್ದೀನಿ. ಓಕೆ, ಸೊ Amazon.comಗೆ ಹೋದ್ರೆ ನಿಮ್ಗೆ ಆ ಡಾಲರ್ಗಳ ಬೆಲೆ ಗೊತ್ತಾಗ್ತದೆ. ನಾನು 2025ನಲ್ಲಿ ಅಟ್ಲೀಸ್ಟ್ ಒಂದು 4-5 ಇಂಗ್ಲಿಷ್ನಲ್ಲಿ ಕೊಡ್ತಾ ಇದ್ದೇನೆ ಪುಸ್ತಕ. ಆವಾಗ ನಿಮ್ಗೆ ಅರ್ಥ ಆಗ್ತದೆ. ಓಕೆ. ಬಟ್ ಸದ್ಯಕ್ಕೆ ಯಾರು ಇಮಿಡಿಯೇಟ್ ಆಗಿ ಅಮೆಝಾನ್ ಕಿಂಡಲ್ ಪ್ಲಾಟ್ಫಾರ್ಮ್ಗೆ ಹೋದ್ರೆ ಈ ಬುಕ್ ತುಂಬಾ ಕಡಿಮೆ ಬೆಲೆಯಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಂತ ಒಂದು ಪುಸ್ತಕನ ಕೊಟ್ಟಿದ್ದೇನೆ. ಈಗ ಸದ್ಯದಲ್ಲಿ ಕೇವಲ 51 ರೂಪಾಯಿಗೆ ನಿಮಗೆ ಈ ಬುಕ್ ಸಿಗತ್ತೆ. ಈ ಮಾಹಿತಿ ಕೊಡ್ತಾ ಮುಂದೆ ಹೋಗೋಣ. ಓಕೆ ಸರ್, ನಾನು ಫಸ್ಟ್ ಡೇ ಅಟೆಂಡ್ ಆಗಿದ್ದೇನೆ ಸರ್. ನಾನು ಇನ್ಶೂರೆನ್ಸ್ ಅಡ್ವೈಸರ್. ಹಿಂದೆ ಒಂದಿಬ್ರು ಇನ್ಶೂರೆನ್ಸ್ ಅಡ್ವೈಸರ್ ನಮ್ಮ ಕೋರ್ಸ್ ಸೇರಿದವರು ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ರು, ವಸಂತ್ ಕುಮಾರ್ ಅಂತ. ಆ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ನಿಮ್ಮ ಕೋರ್ಸ್ಗೆ ಕೇವಲ 1,000 ಕೊಟ್ಟೆ ಸರ್, ಆದರೆ ತಿಂಗಳಿಗೆ 1,00,000 2,2 ಲಕ್ಷ ಜಾಸ್ತಿ ದುಡಿತಾ ಇದ್ದೀನಿ ಸರ್ ಅಂದರು. ಯು ಗಾಟ್ ಇಟ್? ಎಸ್, ರಾಘವೇಂದ್ರ. ಭಯ ಆಗುತ್ತೆ ಹೋಗಲಾಡಿಸಿ ಸರ್. ಸ್ಟೇಜ್ ಮೇಲೆ ಹೋದಾಗ ನಮ್ಮ ಮಾತು ತಪ್ಪಾಗುತ್ತೆ ಅಂತ ಭಯ ಸರ್. ಅದಕ್ಕೆ ಕಾಣಿಕೆ ಕೊಡಬೇಕು ಸರ್. ಕಾಣಿಕೆ ಕೊಡಲಿಲ್ಲ ಅಂದರೆ ಈ ಭಯ ಹೋಗಲ್ಲ. ಅದಕ್ಕೋಸ್ಕರನೇ ಕೋರ್ಸ್ ಸೇರ್ಕೊಳ್ಳಿ ಸರ್ ಅಂತ ಹೇಳ್ತೀನಿ. ನಮ್ಮ ಕಚೇರಿ ಸಂಖ್ಯೆ 9341259267ಗೆ ಕರೆ ಮಾಡಿ. ಆಮೇಲೆ ಇನ್ನೊಂದು ಭಯನೇ ಇರಲೇ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು ಗೊತ್ತೇನ್ರಿ? ಎಲ್ಲರೂ ಸ್ಟೇಜ್ ಮೇಲೆ ಹೋಗ್ಬಿಡೋರು. 50 ಚೇರ್ ಹಾಕ್ಬೇಕಾಗಿತ್ತು ಸ್ಟೇಜ್ ಮೇಲೆ. ಆಡಿಯನ್ಸ್ ಒಂದು 5 ಜನ ಇರೋರು. ಈ ಸ್ಟೇಜ್ ಫೇರ್ ಇರೋದು ಎಷ್ಟು ಒಳ್ಳೇದು ಮಾಡ್ತವಲ್ಲ. ಯಾರು ನಿಜವಾಗಿ ಭಾಷಣಕಾರರಾಗಬೇಕೋ ಅವ್ರನ್ನ ಮಾತ್ರ ಈ ಸ್ಟೇಜ್ ಫಿಯರ್ ಅಮ್ಮ ಕೈ ಹಿಡಿತಾರೆ. ಯು ಗಾಟ್ ಇಟ್? ಎಸ್. ಸೊ ನನ್ನ ಹತ್ರ ಬಂದ್ರೆ ಖಂಡಿತ ಸ್ಟೇಜ್ ಫಿಯರ್ ದೂರ. ಭಯ, ಇದು ಶೀರ್ಷಿಕೆ ಏನ್ ಕೊಟ್ಟಿದ್ದೀನಿ ಗೊತ್ತೇನಾ? ಈ ನಿರೂಪಣೆ ಭಯ ಬಿಸಾಕಿ ಅಂತ ಕೊಟ್ಟಿದ್ದ. ಸ್ಟೇಜ್ ಫಿಯರ್ ಅಂತೀವಿ, ಸಭಾ ಕಂಪನ ಅಂತೀವಿ. ಸಭೆಗ ಕಂಪನ, ನಮಗೆ ಕಂಪನ. ಕಂಪನ ಕೆಲವ್ರಿಗೆ ಒನ್ನೆಲಾಗೋಗ್ಬಿಡುತ್ತಂತೆ. ಓಕೆ, ಬೆವರು, ಟೆನ್ಷನ್ನು, ಸ್ಟ್ರೆಸ್ಸು, ಏನೇನೋ ಆಗ್ತದೆ. ಅವೆಲ್ಲವನ್ನ ಹೋಗಲಾಡಿಸ್ಕೊಂಡು ನಮ್ಮ ಜೀವನದಲ್ಲೇ ಕಾನ್ಫಿಡೆಂಟ್ ಆಗಿ ಲೈಫ್ನ ಲೀಡ್ ಮಾಡೋದಕ್ಕೆ, ಅಥವಾ ತುಂಬಾ ದೊಡ್ಡ ದೊಡ್ಡ ಸಾಧಕರನ್ನ ಅಥವಾ ದೊಡ್ಡ ಪೋಸ್ಟಲ್ಲಿ ಇದ್ದವ್ರನ್ನ ಮಾತಾಡ್ಸಕ್ಕೆ ಭಯ ಆಗ್ತದೆ. ಆದ್ರೆ ನಮ್ಮಂತವ್ರಿಗೆ ಆಗಲ್ಲ. ಯಾಕೆ? ನಾವು ನೋಡೀವಿ, ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಸಿದ್ವಿ. ಸ್ನೇಹಿತರೆ, ಡೋಂಟ್ ವರಿ, ಯು ಕ್ಯಾನ್ ಆಲ್ಸೋ ಡೂ ಇಟ್. ಯು ಕ್ಯಾನ್. ನಾನು ಒಬ್ಬ ಹಳ್ಳಿ ಹುಡುಗ, ನಾಗ್ತಿಹಳ್ಳಿ ಕಡೆನ, ಅಲ್ಲ, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕ್ರೆ. ಅಲ್ಲಿಂದ ಬಂದೆ, ಬೆಂಗಳೂರಿಗೆ ಬಂದೆ, ಸ್ವಲ್ಪ ಅದು ಇದು ಕಲ್ತ್ಕೊಂಡೆ. ಫಸ್ಟ್ 20 years ಆಫ್ ಮೈ ಲೈಫ್ ನನಗೆ ಮಾತು ಗೊತ್ತಿರಲಿಲ್ಲ, ಸ್ಟೇಜ್ ಮೇಲೆ ಹತ್ತಿರಲಿಲ್ಲ. ನನ್ನ 20ನೇ ವಯಸ್ಸಿಗೆ ಮೊದಲನೇ ಸರಿ ಸ್ಟೇಜ್ ಹತ್ತಿದ್ದು. ಅವತ್ತು ಫಸ್ಟ್ ಹತ್ತದೆ. ಅವತ್ತಿಂದ ಇವತ್ತರೆಗೂ ಮಾತನಾಡುವ ಕೌಶಲ್ಯ ಗಮನ ಕೊಟ್ಟು, ರೇಡಿಯೋನಲ್ಲಿ ಒಂದು 300 ಪ್ರೋಗ್ರಾಮ್ಸ್, ದೂರದರ್ಶನಲ್ಲಿ 3 years ನ್ಯೂಸ್ ರೀಡರ್, ಅದೇ ಚಂದನ ಟಿವಿನಲ್ಲಿ ಹಂಗೆ ಕಂಟಿನ್ಯೂ ಆಗ್ತಾ ಇನ್ನೊಂದೊಂದು 22 ವರ್ಷ ನೂರಾರು ಸಾಧಕರನ್ನ ಸಂದರ್ಶನ ಮಾಡಿದ್ದು ನನಗೆ ತುಂಬಾ ದೊಡ್ಡ ಅನುಭವವನ್ನ ಕೊಟ್ಟಿದೆ ಸ್ನೇಹಿತರೆ. ಆ ಅನುಭವವನ್ನ ನೀವುಗಳು ಕೂಡ ತೆಗೆದುಕೊಳ್ಳಬೇಕು ಎನ್ನುವುದು ನನ್ನ ಒಂದು ಆಸೆ. ಸೊ ಒಟ್ಟಾರೆ ಏನಾಗ್ತದೆ ಕಲಿಕೆ ಅಂದಾಗ,
ಸಭಾ ಕಂಪನವನ್ನ ದೂರ ಮಾಡಿಸೋದು ದ ಫಸ್ಟ್ ಸ್ಟೆಪ್. ಇಲ್ದೇ ಇದ್ರೆ ಏನಾಗತ್ತೆ, ಎಲ್ಲದಕ್ಕೂ ಎದುರ್ಕೊಳ್ಳೋದು ಅಲ್ಲ. ಸೊ ಯಾಕೆ ಈ ಹೆದರಿಕೆ ಬೇಕು? ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಅಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತೇವೆ, ಕರೆಕ್ಟ್? ಭಾಷೆ ಸಂವಹನದ ವಾಹನ. ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯೂ ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ BM ಶ್ರೀಕಂಠಯ್ಯ ಹೇಳ್ತಾರೆ. ಇನ್ನು ನಾನು ವ್ಯಕ್ತಿತ್ವ ವಿಕಸನ ಜೀವನ ಕೌಶಲ್ಯದ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಆರಿಸಿಕೊಳ್ಳುವ ಅನೇಕ ವಿಷಯಗಳು ಜೀವನ ಕೌಶಲ್ಯಕ್ಕೆ ಪೂರಕವಾಗಿರೋದ್ರಿಂದ ನಿಮ್ಮ ವ್ಯಕ್ತಿತ್ವ ವಿಕಸನವೂ ಕೂಡ ಆಗ್ತಾ ಬರ್ತದೆ, ವ್ಯಕ್ತಿತ್ವ ಪರಿವರ್ತನೆಯೇ ಆಗ್ತದೆ ಸ್ನೇಹಿತರೆ. ನನಗೆ ಅದರಲ್ಲಿ ಸಂಪೂರ್ಣ ನಂಬಿಕೆ ಇದೆ. ಇನ್ನು ಧ್ವನಿ, ದನಿ ನೀ ನುಡಿಯ ಧಣಿ ಅಂತೀನಿ. ಏ ವಾಯ್ಸ್, ಯು ಆರ್ ದ ಬಾಸ್ ಆಫ್ ಸ್ಪೀಚ್. ವಿಚಾರ, ವೇಗ, ಧ್ವನಿಯ ಏರಿಳಿತ, ಓಘ, ಇವನ್ನೆಲ್ಲ ಅರ್ಥ ಮಾಡ್ಕೋತಾ ಆ ಧ್ವನಿಯಲ್ಲೇ ನೀವು ನೃತ್ಯವನ್ನ ಮಾಡಿಸಬಹುದು. ಯಾಕೆ ನಲಿದಾಡೆ ಎನ್ನ ನಾಲಿಗೆ ಮೇಲೆ ಶಾರದಾ ದೇವಿ, ಕುಣಿದಾಡೆ ಎನ್ನ ನಾಲಿಗೆ ಮೇಲೆ. ಒಬ್ಬ ದಾಸರು ಹೇಳ್ತಾರೆ, ಲಕ್ಷ್ಮೀರ್ ವಸತಿ ಜುಹಾಗ್ರೆ, ಲಕ್ಷ್ಮಿಯು ನಾಲಿಗೆಯ ತುದಿಯಲ್ಲಿ ವಾಸ ಮಾಡುತ್ತಾರೆ. ಲಕ್ಷ್ಮಿ ಸರಸ್ವತಿ ಇಬ್ಬರು ವಾಸ ಮಾಡುವ ಸ್ಥಾನ ಈ ನಾಲಿಗೆ. ಅದೇ ಪುರಂದರದಾಸರು ಏನ್ ಹೇಳಿದ್ರು, ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂದ್ಬಿಟ್ರು. ಯಾಕೆಂದ್ರೆ ಈ ನಾಲಿಗೆ ಇದೆಯಲ್ಲ, ಇತ್ತೀಚೆಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಯ್ತು ನನಗೆ. ಇಡೀ ನಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಸುಸ್ತಾಗಲ್ಲ ಅಂದ್ರೆ ಅದು ನಾಲಿಗೆ ಅಂತೆ. ಅದಕ್ಕೆ ಜನ ಮಾತಾಡಿ ಯಾರ್ಯಾರ ಮನೆ ಹಾಳು ಮಾಡಾಕ್ಬಿಟ್ರ ಕೆಲವರೆಲ್ಲ. ನೀವು ಉದ್ಧಾರ ಆಗಕ್ಕೆ, ಬೇರೆಯವ್ರು ಉದ್ಧಾರ ಆಗಕ್ಕೆ ಈ ಮಾತು, ಈ ವಿಚಾರಗಳನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಶಾರೀರಿಕ ಭಾಷೆ, ಬಾಡಿ ಲ್ಯಾಂಗ್ವೇಜ್, ಪೋಸ್ಚರ್, ಗೆಸ್ಚರ್, ನಿಮ್ಮ ನಿಲುವು, ನಿಮ್ಮ ಭಂಗಿ, ನಿಮ್ಮ ಹಾವಭಾವಗಳು ಅರ್ಥ ಮಾಡ್ಕೊಂಡ್ರು. ಇನ್ನು ಸಾಮಾಜಿಕ ಜಾಲತಾಣಗಳ ಸದ್ದು ಬಳಕೆ, ಇಷ್ಟು ವಿಚಾರಗಳಿಗೆ ನಾನು ಫೋಕಸ್ ಮಾಡ್ತಾನೆ ಸ್ನೇಹಿತರೆ. ಸೊ ಅದೇನಾಗ್ತದೆ ನಿಮ್ಗೆ, ಹೌ ಸೋಷಿಯಲ್ ಮೀಡಿಯಾ, ನೀವೊಬ್ಬ ಆನ್ಲೈನ್ ಕೋಚ್ ಆಗೋದಕ್ಕೆ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ನಿಮ್ಮ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಇವೆಲ್ಲ ತುಂಬಾ ಸಹಾಯ ಆಗ್ತದೆ, ಕರೆಕ್ಟ್? ಬಸವಣ್ಣವ್ರು ಅದಕ್ಕೆ ಅಲ್ವಾ ಹೇಳಿದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಇನ್ನು ಮಾತಿಗೆ ಒಂದು ಆದಿಕವಿ ಪಂಪ ಫಾರ್ಮುಲಾ ಕೊಟ್ಬಿಟ್ರು, ಎಷ್ಟು ಚೆನ್ನಾಗಿದೆ ನೋಡಿ. ಹಿತ ಮಿತ ಮೃದು ವಚನಂ, ಹಿತ ಮಿತ ಮೃದು ವಚನಂ. ನಿಮ್ಮ ಕನ್ನಡ ಭಾಷೆ ಇಂಪ್ರೂವ್ ಆಗ್ಬೇಕಂದ್ರೆ ನಾನು ಬರೆದಿರುವ ಈ ಸಾಹಿತ್ಯ ಚಂದನ ಕೃತಿಯನ್ನ ಓದಿ. ಇದರಲ್ಲಿ 15 ಸಾಧಕರು, ಸಾಹಿತಿಗಳು ನನ್ನ ಜೊತೆ ಹಂಚಿಕೊಂಡಿರುವ ವಿಚಾರಗಳನ್ನ, ಕನ್ನಡ ಭಾಷೆಯ ವಿವಿಧ ಶೈಲಿಗಳು, ಮಜಲುಗಳು ಈ ಕೃತಿಯಲ್ಲಿ ಹೊರಗಡೆ ಬಂದಿದೆ. ದೂರದರ್ಶನಕ್ಕಾಗಿ ನಾನು ಸಂದರ್ಶಿಸಿದ ಇವರ ಸಂದರ್ಶನಗಳಲ್ಲಿ ಆ ಕನ್ನಡ ಸಾಹಿತ್ಯದ ಸೊಗಡು ಅಡಗಿದೆ. ಸಾಹಿತ್ಯ ಚಂದನ ಕೃತಿಯನ್ನ ಓದಿ. ಇನ್ನು ವ್ಯಕ್ತಿತ್ವ ಚಂದನ ಕೃತಿಯಲ್ಲಿ ಭಾಷೆಯ ಜೊತೆಗೆ, ಮಾತುಗಳ ಜೊತೆಗೆ ನಿಮ್ಮ ಇಡೀ ವ್ಯಕ್ತಿತ್ವ ಬದಲಾಗೋದಕ್ಕೆ ಸಾಧ್ಯತೆ ಇದೆ. ಅಂತ ಸಾಧ್ಯತೆಗಳನ್ನ ನೀವು ಬಳಸಿಕೊಳ್ಳೋದಕ್ಕೆ ಈ ಒಂದು ವೇದಿಕೆಯನ್ನ, ನಾವು ಕಲ್ಪಿಸಿರುವ ವೇದಿಕೆಯನ್ನ ತಾವೆಲ್ಲರೂ ಬಳಸ್ಕೋಬೇಕು ಅನ್ನೋದು ನನ್ನ ಒಂದು ಪುಟ್ಟ ಆಶಯ. ನೀವು ಕೂಡ ಕೇವಲ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಕ್ ಶುರು ಮಾಡ್ಬೋದು. ಅದಕ್ಕೆ ಮಾತಾಡಿ, ರೆಕಾರ್ಡ್ ಮಾಡಿ, ಮಿಂಚಿ ಅಂತೀನಿ ಸ್ನೇಹಿತರೆ. ನಾನು ದೂರದರ್ಶನದಲ್ಲಿ ಸಂದರ್ಶನಗಳನ್ನ ಮಾಡಿದ್ದಲ್ಲದೆ ಆಸ್ ಅನ್ ಎಕ್ಸ್ಪರ್ಟ್ ದೂರದರ್ಶನದಲ್ಲಿ ಬಂದಿದ್ದೆ ನಾನು.
ಇದು ಲಾಸ್ಟ್ ಇಯರ್ ಶುಭೋದಯ ಕರ್ನಾಟಕದಲ್ಲಿ, ಆದರೆ ಹಿಂದಿನ ವರ್ಷ ಕಮ್ಯುನಿಕೇಶನ್ ಸ್ಕಿಲ್ಸ್, ಈ ವರ್ಷ ಸಂದರ್ಶನ ಕೌಶಲ್ಯಗಳ ಬಗ್ಗೆ ನನ್ನನ್ನು ಸಂದರ್ಶನ ಮಾಡ್ಯಾರ. ಕರೆಕ್ಟ್. ಸೊ ನಾನೊಬ್ಬ ನಿರೂಪಕ ಆಗಿದ್ದವ, ಸಂದರ್ಶಕ ಆಗಿದ್ದವ, ಆದರೆ ನನ್ನನ್ನು ಸಂದರ್ಶನ ಮಾಡ್ಬೇಕಂದ್ರೆ ಐ ಹ್ಯಾವ್ ಅಪ್ಗ್ರೇಡೆಡ್ ಮೈ ಸೆಲ್ಫ್ ಆಸ್ ಅನ್ ಎಕ್ಸ್ಪರ್ಟ್. ನೀವು ಅದನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಆಶಯ. ನುಡಿಗನ್ನಡಿ ಎನ್ನುವ ಕೃತಿ ನಿಮಗೆ ಬೇಸಿಕ್ ಫೌಂಡೇಶನ್ ಕೊಟ್ರೆ, ನಿರೂಪಣೆ ನಿರೂಪಿಸಿ ಕೃತಿ ಇದೆಯಲ್ಲ, ನಿಮ್ಮ ಬದುಕನ್ನೇ ಬದಲಾಯಿಸಬಹುದು, ಕಮ್ಯುನಿಕೇಶನ್ ಕೆರಿಯರ್ನ. ಬಿಕಾಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಸ್ ಕಾಲ್ಡ್ ಎಸ್ ದ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್. ಗೊತ್ತಿರಲಿ ನಿಮಗೆ. ಈ ಕೃತಿ ಲಾಸ್ಟ್ ಸೆಪ್ಟೆಂಬರ್ 22, 2024 ಬಿಡುಗಡೆ ಮಾಡಿದಾಗ ರಾಮಚಂದ್ರ ಗುರೂಜಿ, ಆಧ್ಯಾತ್ಮ ಚಿಂತಕರು, ಡಾಕ್ಟರ್ ಡಿ ಎಸ್ ವಿಶ್ವನಾಥ್, ನಿವೃತ್ತ IAS, ಡಾಕ್ಟರ್ ನಿರಂಜನ್ ವಾನಳ್ಳಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಕವಿ BR ಲಕ್ಷ್ಮಣ್ ರಾವ್ ಅವ್ರ ಜೊತೆ ನಾನು ಬಿಡುಗಡೆ, ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಟೀಚರ್ಲಿ ಈ ಬುಕ್ ಬಿಡುಗಡೆ ಆಯಿತು ಸ್ನೇಹಿತರೆ. ನನಗೊಂದು ನಂಬಿಕೆ ಇದೆ, ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ, ಅಂದರೆ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಐ ಬಿಲೀವ್ ಇನ್ ದ ಪವರ್ ಆಫ್ ನಂಬರ್ 1. ಆದರೆ ನಾವೇನು ಮಾಡ್ತಾ ಇದ್ದೀವಿ ಎಷ್ಟೋ ಜನ ಅಂದರೆ, ಕೇವಲ ಕ್ರಿಕೆಟ್ನಲ್ಲಿ ಆಡುವ ಯಾವುದೋ ಒಬ್ಬ ಹೆಚ್ಚು ರನ್ ಗಳಿಸುವಂಥವ್ರನ್ನ, ಅಥವಾ ಚಲನಚಿತ್ರದಲ್ಲಿ ಬೇರೆ ಬೇರೆ ವೇಷಗಳನ್ನು ಹಾಕುವ ಹೀರೋಗಳನ್ನು ರಿಯಲ್ ಹೀರೋ ಅಂದ್ಕೊಂಡಿದ್ದೀವಿ. ಬಟ್ ಒಂದು ಮಾತು ನಾನು ಹೇಳಬೇಕು, ಯು ಆರ್ ದ ರಿಯಲ್ ಹೀರೋ ಫಾರ್ ಯುವರ್ ಲೈಫ್. ಯು ಆರ್ ದ ರಿಯಲ್ ಹೀರೋಯಿನ್ ಫಾರ್ ಯುವರ್ ಲೈಫ್. ಯಾಕೆ ಇದ್ರ ಕಡೆಗೆ ನಾವು ಗಮನ ಕೊಡಲ್ಲ? ಯಾಕೆ ನಮ್ಮಲ್ಲಿರುವ ಎನರ್ಜಿ, ನಮ್ಮಲ್ಲಿರುವ ಶಕ್ತಿಯ ಬಗ್ಗೆ ನಾವು ಗಮನಿಸಲ್ಲ? ನಮ್ಮ ಸುತ್ತಲ ಮುತ್ತಲ ಪರಿಸರವನ್ನ, ಪ್ರಕೃತಿಯನ್ನ ಅವಲೋಕಿಸಿದಾಗ ನಮ್ಮೊಳಗಿರುವ ಆ ಎನರ್ಜಿ, ಆ ಶಕ್ತಿ ಯಾಕೆ ನಮಗೆ ಅರಿವಾಗುವುದಿಲ್ಲ? ನಾವೊಂದು ಭೂಮಿಯಲ್ಲಿ ಇದ್ದೇವೆ. ಆ ಭೂಮಿ, ಈ ಭೂಗೋಳ ಸೇರುವವರು ಹಲವರು, ಇತಿಹಾಸ ಸೇರುವವರು ಕೆಲವರು ಅಷ್ಟೇ ಇರುವ ಸ್ನೇಹಿತರೆ. ಆದರೆ ನಾನು, ಎಸ್, ಐ ಆಮ್ ಸಮಥಿಂಗ್ ಡಿಫರೆಂಟ್. ನನ್ನಲ್ಲಿ ಒಂದು ಯುನಿಕ್ನೆಸ್ ಇದೆ. ಐ ಆಮ್ ದಿ ಮಾಸ್ಟರ್ ಪೀಸ್. ನನ್ನ ಕೈಲಿ ಸಾಧ್ಯ, ನಾನು ಮಾಡೋಕ್ಕಾಗುತ್ತೆ, ನಾನು ಕಲಿಯೋಕ್ಕಾಗುತ್ತೆ, ನಾನು ಬೆಳೆಯೋಕ್ಕಾಗುತ್ತೆ, ನಾನು ಭಾಷಣ ಮಾಡೋಕ್ಕಾಗುತ್ತೆ, ನಾನು ಬರೆಯೋಕ್ಕಾಗುತ್ತೆ, ನಾನು ಉದ್ಧಾರ ಆಗೋಕ್ಕಾಗುತ್ತೆ, ನಾನು ಶ್ರೀಮಂತ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ನಿಮ್ಮ ಪರವಾಗಿ ನಾನು ಆಟೋಗ್ರಾಫ್ ಹಾಕ್ಕೊಡ್ತೀನಿ, ಸೀರಿಯಸ್ಲಿ. ಬಿಕಾಸ್ ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್. ನಿಮ್ಮ ಹಣೆ ಬರಹವನ್ನು ನೀವೇ ಬರೆದುಕೊಳ್ಳಲು ಸಾಧ್ಯ. ಓಕೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಈಸ್ ಒನ್ ಆಫ್ ದಿ ಮೀಡಿಯಾ. ಅದರಲ್ಲಿ ಒಂದು ಪಬ್ಲಿಕ್ ಸ್ಪೀಕಿಂಗ್. ಅದರ ಮೂಲಕ ನಿಮ್ಮ ಒಂದು ಜೀವನದಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ನಮ್ಮ ಜೊತೆ ಸೇರಿ ಕೇವಲ ಔಟರ್ ವರ್ಲ್ಡ್ ಅಷ್ಟೇ ಅಲ್ಲ, ಇನ್ನರ್ ವರ್ಲ್ಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ರೂಟ್ಸ್ ಕ್ರಿಯೇಟ್ಸ್ ಯುವರ್ ಫ್ರೂಟ್ಸ್, isn't it? So let that energy starts from you. Let that energy open up for you. I will see that you can become a star. Seriously. ನೀವು ನಿಮ್ಮ ಜೀವನದ ಮಿನುಗುತಾರೆ ಆಗೋದಕ್ಕೆ ಸಾಧ್ಯತೆ ಇದೆ. ಇಲ್ಲದೆ ಇದ್ರೆ ನಾವು ಮಿನುಗೋದೇ ಇಲ್ಲ. ನಾವು ಬರೀ ನಮ್ಮಲ್ಲಿರುವ ಅನೇಕ ಶಕ್ತಿಗಳನ್ನ ಉದ್ದೀಪನಗೊಳಿಸದೇ ಇದ್ದರೆ, ಈಗ ತಾಮ್ರ ಚೆನ್ನಾಗಿ ಪಾಲಿಶ್ ಮಾಡಿದ್ರೆ, ಗೋಲ್ಡ್ ಅನ್ಪಾಲಿಶ್ಡ್ ಇಲ್ಲದೆ ಇದ್ರೆ ತಾಮ್ರನೇ ಚೆನ್ನಾಗಿ ಉಳಿಯೋದು. ಪ್ರತಿಯೊಬ್ಬರೂ ಚಿನ್ನ, ಪ್ರತಿಯೊಬ್ಬರೂ ವಜ್ರ. ಅದನ್ನು ಅರಿಯಿರಿ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಹೊಂದಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಜೊತೆಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಎನ್ನುವ ಹೆಸರಿನಿಂದನೇ ನಾನು ಗುರುತಿಸ್ಕೊಂಡಿದ್ದೇನೆ. ಓಕೆ. ಇನ್ನು ಪುಸ್ತಕಗಳು ಬೇಕೆ? Amazon.in ಮತ್ತು ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ sapnaonline.com ನಿಮಗೆ ಲಭ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಪುಟ್ಟ ಪುಟ್ಟ ಹನಿಗಳು ಸೇರಿ ಬಾವಿ, ಕೆರೆ, ಕಟ್ಟೆ, ನದಿ, ಸಮುದ್ರ ಆಗ್ತದೆ. ನಮ್ಮ ಒಂದು ಪುಟ್ಟ ಪುಟ್ಟ ಕಲಿಕೆ ವಿಶಾಲವಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ಎಸ್,
ಇಫ್ ಯು ಥಿಂಕ್ ಯು ಕ್ಯಾನ್ ಯು ಕ್ಯಾನ್, ಇಫ್ ಯು ಥಿಂಕ್ ಯು ಕಾಂಟ್ ಯು ಕಾಂಟ್, ಯು ಆರ್ ರೈಟ್ ಬೋತ್ ದ ವೇಸ್. ಹೆನ್ರಿ ಫೋರ್ಡ್ ಹೇಳಿದ ಮಾತು. ಯಾವಾಗಲೂ ಐ ಕ್ಯಾನ್ ಅಂತಾನೆ ಭಾವಿಸಿ. ಪ್ಲೀಸ್ ಟೈಪ್ ಇನ್ ದ ಕಾಮೆಂಟ್ ಬಾಕ್ಸ್ ಐ ಕ್ಯಾನ್. ಓಕೆ.